ನನ್ನ ಹೆಸರು ಸ್ಪರ್ಶ ಆಕೆ, ಗಾಯಕಿ ಮತ್ತು ಕಂಠದಾನ ಕಲಾವಿದೆ. ಸಂಭವಾಮಿ ಯುಗಯೋಗಿ ಚಿತ್ರದ ನಿರ್ದೇಶಕರು ಚೇತನ್ ಸರ್ ಫೋನ್ ಮಾಡಿ ಈ ಥರ ಒಂದು ಹಾಡಿದೆ, ನಕಾಶ ಸೀಸ್ ಅವ್ರು ಹಾಡ್ತಿದ್ದಾರೆ, ಅವ್ರ ಜೊತೆ ಹಾಡಬೇಕು ಅಂತ ಕೇಳ್ಕೊಂಡಾಗ ತುಂಬ ಸಂತೋಷದಿಂದ ಒಪ್ಕೊಂಡೆ. ಇವತ್ತೇ ಆ್ಯಕ್ಚುಲಿ ಹಾಡಿದ್ಮೇಲೆ ಇವತ್ತೇ ಕೇಳ್ತಾ ಇರೋದು ಹಾಡನ್ನು. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಹಾಗೆ ಹಾಡಿನ ಹಿಂದೆ ಕೆಲಸ ಮಾಡಿರುವಂತಹ ಅಷ್ಟು ಜನ, ಕೊರಿಯೋಗ್ರಫರ್ ಆಗಿರ್ಬೋದು ಮತ್ತು ಆರ್ಟಿಸ್ಟ್ ಆಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಕಲರ್ಫುಲ್ ಆಗಿ ಮೂಡಿ ಬಂದಿದೆ ಸಾಂಗು. ಹೆಚ್ಚು ಮೆಲಡೀಸ್ ಹಾಡ್ತಾ ಇದೆ. ಇದು ಒಂದು ಟಪಾಂಗುಚಿ ಸ್ಟೈಲಲ್ಲಿ ಇರುವಂಥ ಸಾಂಗು. ಸೊ ಥ್ಯಾಂಕ್ ಯು ಚೇತನ್ ಸರ್ ಮತ್ತು ಪ್ರೊಡ್ಯೂಸರ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಂಗೀತ ನಿರ್ದೇಶಕರಾದಂಥ ಪುರಾಣ್ ಸರ್ಗೂ ಧನ್ಯವಾದಗಳನ್ನು ಹೇಳ್ತಿದ್ದೀನಿ. ಸೊ ಆಲ್ ದ ಬೆಸ್ಟ್ ಚಿತ್ರತಂಡಕ್ಕೆ. ಇದೆ ಜೂನ್ 21ಕ್ಕೆ ಚಿತ್ರ ಬಿಡುಗಡೆ ಆಗ್ತಿದೆ. ಸೊ ನನ್ನ ಹಾಡು ಕೂಡ ಹಿಟ್ ಆಗಲಿ ಅಂತ ನಾನು ಆಶಿಸ್ತಿದ್ದೀನಿ. ಥ್ಯಾಂಕ್ ಯು. ಸೊ ನಾನೊಂದು 19 ಸಿನಿಮಾ ಎಡಿಟ್ ಮಾಡಿದ್ದೀನಿ. ಅದರಲ್ಲಿ ತುಂಬ ವಿಭಿನ್ನವಾದಂಥ ಸಿನಿಮಾ ಇದು. ಮೊದಲನೇದಾಗಿ ನಾನು ಡೈರೆಕ್ಟರ್ ಸರ್ ಚೇತನ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಕೆಲಸ ಕೊಟ್ಟಂತಹ DOP ಸರ್ ರಾಜು ಸರ್ಗೂ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ರಾಜು ಸರ್ ಜೊತೆ ನಾನು ಬೇರೆ ಮೂವಿಗಳನ್ನು ಮಾಡಿದ್ದೀನಿ. ನನಗೆ ಸಂಭವಾಮಿ ಯುಗೆ ರಾಜು ಸರ್ದಂಥ ಫುಟೇಜ್ ಅಂತ ಗೊತ್ತಾದ್ರೆ ಮುಂಚೆ ಕನ್ಫರ್ಮ್ ಆಗಿತ್ತು, ಯಾಕಂದ್ರೆ ಫುಟೇಜ್ ತುಂಬ ನೀಟಾಗಿರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಎಲ್ಲ DOPನೂ ಕೂಡ ಎಡಿಟರ್ ಪಕ್ಕನೇ ಬಂದುಬಿಟ್ಟು ಕೆಲಸ ಮಾಡಿಸಲ್ಲ. ಬಟ್ ರಾಜು ಸರ್ ರಫ್ ಎಡಿಟಿಂಗಿಂದ ಹಿಡಿದು ಫೈನಲ್ ಔಟ್ವರೆಗೂ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಮಾರ್ಗದರ್ಶನ ಕೊಟ್ಟು ಔಟ್ಪುಟ್ ತುಂಬ ನೀಟಾಗಿ ಬಂದಿದೆ. ಹಾಗೆ ಚೇತನ್ ಸರ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಭಯಂಕರ ಇದೆ ಎಕ್ಸ್ಪೀರಿಯನ್ಸ್. ಮಧ್ಯಾಹ್ನ ಒಂದು 2 ಗಂಟೆಗೆ ಪ್ರೊಡ್ಯೂಸರ್ ಹೇಳಿದ್ದಾರೆ ಟೆಕ್ನಿಷಿಯನ್ಸ್ಗೆ ಏನು ಕಡಿಮೆ ಮಾಡಬಾರ್ದು ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಸ್ಟುಡಿಯೋ ಹಿಂದ್ಗಡೆ ಗ್ರಾಮೀಣ ಬಿರಿಯಾನಿ ಅಂತಿದೆ, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಸರಿಯಾಗಿ ಮೇಯಿಸ್ಬಿಡೋದು. ಆಮೇಲೆ ರಾತ್ರಿ 2 ಗಂಟೆ 3 ಗಂಟೆ ತನಕ ಬಲಿನೇ. ಇನ್ನು 6 ಗಂಟೆ ಸೂರ್ಯೋದಯ ಆದ್ರೂ ಕೂಡ ಲಾಸ್ಟ್ ಪೋಸ್ಟರ್ ಹಿಂಗಿರ್ತಿತ್ತು ಅಂದ್ರೆ ಹಿಂಗಿರ್ತಾ ಇತ್ತು. ಅಂದ್ರೆ ಹಿಂಗ್ ಕೂಡ್ಸೋವರೆಗೂ ಅವರು ಕಟ್ ಮಾಡಿಸ್ತಾನೆ ಇರ್ತಿದ್ರು. ಹಾಗೆ ಫೈನಲ್ ಔಟ್ಪುಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ದಯವಿಟ್ಟು ಈ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೇನೆ. ಆ್ಯಂಡ್ ಜೈ ಸರ್ ಬಗ್ಗೆ ತುಂಬಾನೇ ಹೇಳ್ಬೇಕು. ಅದ್ರಲ್ಲಿ ಒಂದು ಹೇಳ್ತೇನೆ, ಏನಂತಂದ್ರೆ ಫಿಲಮ್ ಎಡಿಟ್ ಆಗ್ಬೇಕಾದ್ರೆ ಹೀರೋಸ್ ಬಂದು ಅದು ಹಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅಂತ ಹೇಳ್ತಾರೆ. ಬಟ್ ಜೈ ಸರ್ದು ಸ್ಲ್ಯಾಂಗ್ ಹೆಂಗಿದೆ ಅಂದ್ರೆ, ರವೀಶ್ ಅದು ಸ್ವಲ್ಪ ಅದು ಅಂದ್ರೆ ಬೈಯಂಗಿಲ್ಲ, ಅವರು ಸ್ವಲ್ಪ ಅಂತ ಅಲ್ಲಿಗೆ ಗೊತ್ತಾಗ್ಬಿಡ್ತದೆ ಅವ್ರಿಗೆ ಇದು ಇಷ್ಟ ಆಗಿಲ್ಲ ಅಂತ. ಸೊ ಈ ರೀತಿ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನನ್ನ ಎಡಿಟಿಂಗ್ ಸ್ಟುಡಿಯೋ ಬಂದು ಕಿಂಗ್ಸ್ ಫ್ರೇಮ್ ಅಂತ ಇದರ ಮಾಲೀಕರಾದಂತಹ ವಿಜಯ್ ಸಿಂದ್ರಿಗೆ ಅವರು ನನ್ನನ್ನು ನಂಬಿ ಈ ಅವಕಾಶವನ್ನು ಕೊಟ್ಟಿರುವಂತಹ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಖುಷಿ ಆಯಿತು ಅವ್ರ ಜೊತೆ, ಎಲ್ಲ ಟೀಮ್ಗಳ ಜೊತೆ ಕೆಲಸ ಮಾಡಿ. ಯಾಕಂದರೆ ಒಂದಷ್ಟು ಜನ ಬರೋರು ಡಬ್ಬಿಂಗ್ ಮಾಡೋ ಟೈಮಲ್ಲಂತೂ ಫುಲ್ ಎಂಜಾಯ್ ಮಾಡಿದ್ದೀನಿ ನಾನು ಆ್ಯಕ್ಚುಲಿ. ಯಾಕಂದರೆ ಎಲ್ಲರೂ ಅಂದರೆ ಒಂದು ಬೈಯೋದು ಅದು ಇದು ಇರುತ್ತೆ. ಆ ಟೈಮಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಯಾಕಂದರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಇದ್ದಾರೆ ಇದರಲ್ಲಿ. ಯಾಕಂದರೆ ನಾನು ಮೊದಲು ಅಂದರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನ ಡಬ್ಬಿಂಗ್ ಫಸ್ಟ್ ಮಾಡಿದ್ದು. ತುಂಬ ಖುಷಿ ಇತ್ತು ನಾನು ಕೆಲಸ ಮಾಡೋದಕ್ಕೆ. ಮತ್ತು VFX ಮತ್ತು ಪೋಸ್ಟರ್ ಡಿಸೈನ್ ಎಲ್ಲ ನನಗೆ ಇಷ್ಟ ಆಯಿತು. ಯಾಕಂದರೆ ನಾನು ಈ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿರೋದು ಇದೆ ಪೋಸ್ಟರ್ ಡಿಸೈನಲ್ಲಿ. ಇದಕ್ಕೆ ಮುಂಚೆ ಒಂದಷ್ಟು ಮಾಡಿದೆ, ಬಟ್ ಖುಷಿ ಆಯಿತು. ಥ್ಯಾಂಕ್ ಯು ಸರ್ ಅವಕಾಶ ಕೊಟ್ಟಿದ್ದಕ್ಕೆ. ಮತ್ತು ರಾಜೇಶ್ ಸರ್ ಅವರು ಕೂಡ ತುಂಬ ಹೆಲ್ಪ್ ಮಾಡಿದ್ರು. ಅಂದರೆ ಡಬ್ಬಿಂಗ್ ಟೈಮಲ್ಲಿ ಎಲ್ಲರೂ ಜೊತೆಗಿದ್ದು ಸಪೋರ್ಟ್ ಮಾಡಿದರು. ಮತ್ತು ನಿರ್ದೇಶನ ತಂಡ ಅವರು ಕೂಡ ಎಲ್ಲರೂ ಸಪೋರ್ಟ್ ಮಾಡಿದರು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಮತ್ತು ಕಿಂಗ್ಸ್ ಫ್ರೇಮ್ ಸ್ಟುಡಿಯೋದಲ್ಲಿ ನಾವು ವರ್ಕ್ ಮಾಡೋದು. ಮತ್ತು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು.